ರಘುಪತಿ, ನಾನು ಆವಾಗಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ನನ್ನ ಹೆಂಡತಿ ಯಾಕೆ ಫೋನ್ ತೆಗಿತಾನೆ ಇಲ್ಲ. ಮಗನಿಗೆ ಬೇರೆ ತುಂಬಾ ಹುಷಾರಿಲ್ಲ. ಏನಾಗಿದೆ ಏನೋ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೀನೇನು ಭಯ ಪಟ್ಕೋಬೇಡ, ಏನೂ ಆಗಿರಲ್ಲ. ಧೈರ್ಯವಾಗಿ ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಮಾ. ಬರ್ಲಾ? ಸಂಜೆ ಬೇಗ ಬಂದ್ಬಿಡು. ಮತ್ತೆ ಕುಡ್ಕೊಂಡು ಅಲ್ಲೇ ಎಲ್ಲಾದ್ರೂ ಮಲ್ಗಿಲ್ಕೊಂಡ್ಬಿಟ್ಟಿಯಾ? ಇಲ್ಲ 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 ಇಲ್ಲ, ಬೇಗ ಬರ್ತೀನಿ. ತಗೋತೀನಿ. ಒಂದೊಂದೇ ತಿನ್ಬೇಕು, ಯಾಕೆಂದ್ರೆ ಒಂದೇ ಪ್ಯಾಕೆಟ್. ಬಂದಿದ್ಯಾ? ಕುಡಿಯಕ್ ದುಡ್ಡು ಬೇಕಿತ್ತಾ? ಉಳ್ದಿರೋದಿದೆ, ಇದನ್ನು ತಗೊಂಡೋಗ್ ಕುಡಿ. ಲೇ, ನಾನ್ ದುಡ್ಡುಗೋಸ್ಕರ ಬರ್ಲಿಲ್ಲ ಕಣೆ. ಮಗನ್ ನೋಡ್ಬೇಕು ಅನಿಸ್ತು, ಅದಕ್ಕೋಸ್ಕರನೇ ಬಂದೆ. ನಾನ್ ನಂಬಲ್ಲ ನಿನ್ನ. ಜಯ, ನೀನ್ ನಂಬ್ಲೇಬೇಕಣೆ. 2 ದಿವಸ ಅಷ್ಟೇ, ಕೆಲ್ಸ ಎಲ್ಲ ಮುಗಿದ್ಮೇಲೆ ಕೈ ತುಂಬಾ ದುಡ್ಡು ಸಿಗುತ್ತೆ. ಮೊದಲು ನಮ್ಮ ಮಗನಿಗೆ ಆಪರೇಷನ್ ಮಾಡ್ಸಣ, ನಿನ್ನೂ ಚೆನ್ನಾಗಿ ನೋಡ್ಕೊಂತ. ನಿನ್ ಕೈಯಲ್ಲಿ ದುಡ್ಡು ಬಂದ್ರೆ ತಲೆನೇ ನಿಲ್ಲಲ್ಲ. ಎಲ್ಲ ತಗೊಂಡೋಗ್ ಕುಡ್ದು ಹಾಳ್ ಮಾಡ್ತೀಯ. ಕಳ್ಳನ್ನ ನಂಬುದ್ರು ನಿಮ್ಮಂತ ಕುಡ್ದ್ರನ್ನ ನಂಬಾರ್ದು ರೀ. ನಿಮ್ ಮಗನ ಉಳ್ಸೋ ಯೋಗ್ಯತೆ ನಿಮ್ಗಿಲ್ಲ. ನನ್ ಮಗನ್ ಮೇಲೆ ಆಣೆ, ಈ ಜನ್ಮಕ್ಕಲ್ಲ ಇನ್ಯಾವ ಜನ್ಮಕ್ಕೂ ನಾನು ಕುಡಿಯಲ್ಲ ಕಣೆ, ಕುಡಿಯಲ್ಲ. ತಗೋ ಮಗ. ಮೊಬೈಲು ವರ್ಕ್ ಆಗ್ತಿಲ್ಲ, ಟಿವಿನೂ ವರ್ಕ್ ಆಗ್ತಿಲ್ಲ. ಇವತ್ತೇನು ಎಂಟರ್ಟೈನ್ಮೆಂಟೇ ಇಲ್ಲ. ಇವತ್ತಿನ ನಿಜವಾದ ಎಂಟರ್ಟೈನ್ಮೆಂಟ್ ಅಂದ್ರೆ ಇಲ್ಲಿದೆ. ಆಯ್ತಾರೆ ಲಕಡಿ ಪಾಕಡಿ ಜುಮ್ಮ. ನಮ್ಗೆಲ್ಲ ಒಂದ್ ಗುಡ್ ನ್ಯೂಸ್. ಇವತ್ತೊಂದ್ ರಾತ್ರಿ ನಾವು ಕಷ್ಟಪಟ್ಟು ಇಲ್ಲಿ ಇದ್ಬಿಟ್ರೆ ನಾಳೆಯಿಂದ ನಮ್ ಕಷ್ಟಗಳೆಲ್ಲ ತೀರೋಗುತ್ತೆ. ಈ ಮನೆ ಅಗ್ರಿಮೆಂಟ್ ಆಯ್ತಂತೆ. ಈ ಮನೆನ ಹೊಡೆದು ಹೋಟ್ಲು ಕಟ್ತಿದ್ದಾರೆ. ಓನರ್ ಫೋನ್ ಮಾಡಿ ಹೇಳೋದು. ಕಂಗ್ರಾಚುಲೇಷನ್ ಸರ್. ಕಂಗ್ರಾಚುಲೇಷನ್ಸ್ ರಾಮ್ ಅವರೇ. ಖುಷಿಗೆ ಸೆಕೆಂಡ್ ಎಲ್ಲೆಲ್ಲೋ ಕೊಡ್ತಾವ್ರೆ ಸರ್. ಕಂಗ್ರಾಚುಲೇಷನ್ ಸರ್. ಕೊಡಿ ಸರ್. ನೀವೇನ್ ಸರ್ ಇಷ್ಟು ಖುಷಿಯಾಗಿರೋ ವಿಷಯ ಹೇಳಿದ್ರೆ ಇಷ್ಟೊಂದು ಡಲ್ ಆಗಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ನಾಗ್ಲೇ ಕೂತಾಯ್ತು, ತಾವು ಮುಚ್ಕೊಂಡು. ಮಿಸ್ಟರ್ ರಾಘವ್ ಅವ್ರೆ, ಇವತ್ತು ಓಪನಿಂಗ್ ಶರ್ಮನಿ ನಿಮ್ಮಿಂದಾನೇ ಆಗ್ಲಿ. ತಗೊಳ್ಳಿ, ಓಪನ್ ಮಾಡಿ ಸರ್. ಬೇಡ, ನಾನು ಕುಡಿಯಲ್ಲ. ಓವರ್ ಡವ್ ಮಾಡ್ಬೇಡ. ಗಡಿಯಾರದ ಮುಳ್ಳು ಆಗ್ಲೇ 9 ಗಂಟೆ ದಾಟಾಯ್ತು. ಕುಡಿಕಂದ. ಕುಡಿಯಲ್ಲ. ನನ್ ಮಗನ್ ಮೇಲೆ ನಾನು ಆಣೆ ಮಾಡಿದ್ದೀನಿ. ಆಣೆನ ನಾಳೆಯಿಂದ ಪಾಲ್ಸೋ, ಇವತ್ ಕುಡಿ. ನಾನ್ ಸತ್ರು ಪರವಾಗಿಲ್ಲ, ನಾನ್ ನಿನ್ ಮೇಲೆ ಕುಡಿಯಲ್ಲ. ಅಪ್ಪ, ದಿನ ಕುಡಿಬೇಡ ಕುಡಿಬೇಡ ಅಂತ ನಾನೇ ಹೇಳ್ತಿದ್ದು. ಇವತ್ತೊಂದ್ ದಿನ ಕುಡಿದ್ಬಿಡು. ನಾಳೆಯಿಂದ ನೀನ್ ಸಾಯೋವರೆಗೂ ಕುಡಿಬೇಡ. ಸರ್, ಅವ್ರು ಕುಡಿದೇ ಇದ್ರೇನಂತ ಅವ್ರ ಪಾಲ್ ನನಗೆ ಯಾಕೆ? ನಾನೇ ಕುಡ್ಕೋತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊ. ನನಗೆ ಒಂದೇ ಒಂದ್ ಸ್ಮಾಲ್ ಹಾಕ್ಬಿಡಿ, ನಾನು ಒಂದ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ನೋಡ್ಕೊಂಡ್ ಮಾಡು. ಆಹಾ, ಸ್ಮೆಲ್ಲೇ ಸ್ವರ್ಗ. ಬೇಡ, ನಾನು ಕುಡಿಯಲ್ಲ ಅಂತ ಹೇಳಿಲ್ಲ. ನೀವೇನ್ ಸರ್ ನೀವು ಬೇಕು ಬೇಕು ಅಂತ ಬಾಯಿ ಬಿಟ್ಕೊಂಡ್ ಕೂತಿದೀನಿ, ನಾನು ಕೊಡ್ತಾ ಇಲ್ಲ. ಬೇಡ ಬೇಡ ಅಂದ ಅವನಿಗೆ ಬಾಯಿ ಬಿಡಕ್ ನೋಡ್ತಾ ಇದ್ರಲ್ಲ. ಇವ್ನ ಹೆಂಗೆ ಅಂದ್ರೆ, ಇದೊಂದು ಬಾಟ್ಲು ಒಳಗೋಯ್ತು ಅಂದ್ರೆ ಬೆಂಕಿ ತಕೊಂಡ್ ಸುಟ್ರುನು ಬೆಂಕಿನೇ ಸುಟ್ಟೋಗುತ್ತೆ, ಅವ್ನ್ ಸುಡಲ್ಲ. ಅಷ್ಟು ಸ್ಟ್ರಾಂಗ್ ಆಗ್ಬಿಡ್ತಾನೆ. ಅದು ರಾಘವ, ಕಮಾನ್, ಯು ಕ್ಯಾನ್ ಡೂ ಇಟ್. ಕುಡಿ, ಬಿಡ್ಬೇಡ. ಎತ್ತು 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 ಕುಡಿ. ಒಂದು ಡ್ರಾಪ್ ಬಿಡ್ಬೇಡ. ಗಂಟ ಗಂಟ ಅಂತ ಎತ್ತು ಕುಡಿ. ಅಯ್ಯೋ ಮೂಡ, ಇವನ್ ಬೇರೆ ಕುಡಿಯಲ್ಲ ಅಂದ್ಬಿಟ್ಟ. ಇಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಟಿವಿನೂ ಬರ್ತಾ ಇಲ್ಲ. ದೆವ್ವಗಳು ಬಂದ್ರೆ ಪರಿಸ್ಥಿತಿ ಏನಾಗುತ್ತೋ ಏನೋ. ರಾಜು ಅವರೇ, ಒಂದ್ ನಿಮಿಷ ಬನ್ನಿ. ಹಗ್ಗ ಏನಕ್ಕೆ? ಯಾಕಂದ್ರೆ ನನ್ ಕೈಗಳು ನನ್ ಮಾತೇ ಕೇಳಲ್ಲ, ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ನನ್ನನ್ನ ಈ ಚೇರಿಗೆ ಕಟ್ಟಾಕ್ಬಿಡಿ. ಯಾರು ಹೇಳಿದ್ರು ಇದನ್ನ ಬಿಚ್ಚಕ್ ಹೋಗ್ಬೇಡಿ. ಯಾರೇ ಯಾಕೆ ನಾನೇ ಹೇಳಿದ್ರು, ಸಾಕ್ಷಾತ್ ದೇವ್ರ ಬಂದು ಹೇಳಿದ್ರು ಈ ಹಗ್ಗನ ಬಿಚ್ಚಕ್ ಹೋಗ್ಬೇಡಿ. ಹೌದಾ? ಆಯ್ತು. ರಾಜು ಅವರೇ, ಯಾವುದೇ ಕಾರಣಕ್ಕೂ ಹಗ್ಗ ಬಿಚ್ಚಲ್ಲ ಕಾಂತ. ಸಿಂಹ ಬಂದ್ರು ಬಿಚ್ಚಲ್ಲ ಕಾಂತ. ಹುಲಿ ಬಂದ್ರು ಬಿಚ್ಚೋದಿಲ್ಲ ಕಾಂತ. ದೆವ್ವನೇ ಬಂದ್ರು ನಾನು ಬಿಚ್ಚಲ್ಲ ಕಾಂತ. ನಾನೇ ಲಬಲಬ ಅಂತ ಬಾಯಿ ಬರ್ಕೊಂಡ್ರು. ಬಿಚ್ಚಲ್ಲ ಕಾಂತ, ಬಿಚ್ಚಲ್ಲ. ಎಸ್. ಏ ರಾಜ, ನನ್ ಮಾತ್ ಕೇಳು ಸ್ವಲ್ಪ. ನೋ, ಐ ಡೋಂಟ್ ಲೈಕ್ ಇಟ್. ನೀನ್ ಹೇಳಿದ್ರು ಬಿಚ್ಚಲ್ಲ, ಮ್ಯಾನ್ ಬಿಚ್ಚಲ್ಲ. ಒಂದೇ ಒಂದ್ ಸ್ಮಾಲ್ ಹೊಡೆದ್ ಬಿಡ್ತೇನೆ. ಬಿಚ್ಚ 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 ಬಿಚ್ಚ. ನೋ, ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಬಿಚ್ಚು ಅಂತ ಬಿಚ್ಚಬೇಕು. ಏಯ್ ಏಯ್ ಏಯ್, ನನ್ನನ್ನೇನು ಗಾ ಅನ್ಕೊಂಡಿದ್ಯಾ? ಫುಟ್ಬಾಲ್. ಏಯ್, ನೀನು ಬಿಚ್ಚು ಅಂದ ತಕ್ಷಣ ಬಿಚ್ಚೋದಕ್ಕೆ ನೀನೇನು ಸೀರೆ ಉಟ್ಕೊಂಡಿದ್ಯಾ ಇಲ್ಲ ನೈಟಿ ಹಾಕೊಂಡಿದ್ಯಾ? ಹೇ ಶಾಸ್ತ್ರಿ, ಡಬಲ್ ಗೇಮ್ ಆಡ್ತೀಯಾ? ಬೆಳಿಗ್ಗೆ ಆಯ್ತು ಅಂದ್ರೆ ದೇವರ ಹೆಸರು ಹೇಳ್ಕೊಂಡು ಜಪ ಮಾಡ್ತೀಯಾ, ರಾತ್ರಿ ಆದ್ರೆ ದೆವ್ವಗಳ ಜೊತೆ ಎಣ್ಣೆ ಹಾಕೊಂಡು ಡ್ಯಾನ್ಸ್ ಮಾಡ್ತೀಯಾ? ಹೋಗಿ ನಿಜ ಹೇಳು, ನೀನು ದೇವರ ಇಲ್ಲ ದೆವ್ವನ? ಅನ್ಕೊಂಡೆ ನೀನು ದೆವ್ವನಲ್ಲ ಭೂತನಲ್ಲ, ಪೆಡಂಭೂತ.
ಕೊನ್ನಿ ಹಳೆ ಪೀಪಾಯಿ ಪದೇ ಪದೇ ಚಮಕಾಯಿಸಿ ಫೂಲ್ ಮಾಡೋದಕ್ಕೆ ಇದು ಏಪ್ರಿಲ್ ಫೂಲು ಅಲ್ಲ. ಕ್ಯಾಮ್ರಾ ತಗೊಂಡ್ ಬಂದು ಕುರಿ ಮಾಡೋದಕ್ಕೆ ಇದು ಕುರಿ ಪ್ರೋಗ್ರಾಮು ಅಲ್ಲ. ಹಾ ಟೈಗರ್, ಕಟ್ಬಿಚ್ಚು, ನಾನು ಓಡೋಗ್ಬಿಡ್ತೀನಿ, ಕಟ್ಬಿಚ್ಚು. ನೀನ್ ಆಟ ಆಡ್ತಾ ಇರೋದು ನನ್ನ ಜೊತೆ ಅಂದ್ರೆ ಸಿಂಹದ ಜೊತೆ. ಸಿಂಹನ ಫೋಟೋಲ್ ನೋಡಿರ್ತೀಯ, ಟಿವಿಲ್ ನೋಡಿರ್ತೀಯ, ಅಷ್ಟೇ ಯಾಕೆ ಝೂನಲ್ಲೂ ನೋಡಿರ್ತೀಯ. ರಾಜ ಗಂಭೀರದಿಂದ ಕಾಡ್ನಲ್ಲಿ ಓಡಾಡೋದನ್ನ ನೋಡಿದ್ಯಾ? ಒಂಟಿಯಾಗಿ ರಾಜಾರೋಷದಿಂದ ಬೇಟೆ ಆಡೋದನ್ನ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂದ್ರೆ 1.5 ಟನ್. ನೋಡ್ತೀಯಾ? ಹಾ, ಬಾ. ಬಿಚ್ಬಿಡ್ರಲ್ಲೇ, ಬಿಚ್ಬಿಡ್ರ, ನಾನು ಓಡೋಗ್ಬಿಡ್ತೀನಿ, ಬಿಚ್ಬಿಡ್ರ. ಏನೂ ಇಲ್ಲ, ಸುಮ್ನೆ ಇರು. ಏ ರಾಜ, ಸರ್ ತೊಡೆ ತಟ್ಟದ ತಕ್ಷಣ ಚೇರೆ ಮುಂದೆ ಬಂದ್ಬಿಡ್ತು. ಇದು ದೆವ್ವದ ಕೆಲ್ಸನೇ ಸರ್. ಎಂತ ದೆವ್ವನೂ ಇಲ್ಲ, ಏನೂ ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಲೇ, ದೆವ್ವ ಇದೆ ಕಣ್ರ. ತೊಡೆ ತಟ್ಟಿದ ತಕ್ಷಣ ಮುಂದೆ ಎಳಿಲಿಲ್ವೇನೋ? ತೊಡೆ ತಟ್ಟಿದ ತಕ್ಷಣ ಚೇರು ಮುಂದೆ ಬಂದ್ಬಿಡ್ತಂತೆ. ಈಗ ತಡ್ತೀನಿರಪ್ಪ. ಲೇ, ಬೇಡ 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 ಬೇಡ. ತಡ್ತೆ ಇಲ್ಲ, ಚೂರು ಚೇರ್ ಅಲ್ಲಾಡ್ಲೇ ಇಲ್ಲ. ಸರ್ ಒಂಚೂರು ಜೋರಾಗಿ ತಟ್ಟಿ ಸರ್. ಅಷ್ಟೇ ತಾನೇ? ರಾಮ ಬೈಲಿ ಲೇ ರಾಮ, ಲೇ ನನ್ನ ಕಾಪಾಡೋ ರಾಮ. ಮೇಲೆ ಕಣೋ, ಮೇಲೆ ಕಣೋ. ಅಯ್ಯೋ, ಅಂತರಿಕ್ಷದಲ್ಲಿ ಬಿಟ್ಬಿಟ್ಟವ್ರೆ ನನ್ನ. ಲೋ. ಅಯ್ಯೋ, ಲೇ, ನನ್ನ ಸಾಯಿಸಕ್ಕೆ ನೀರ್ ಬೇರೆ ಆರಿ ತಂದಿದ್ಯೇನೋ. ಅಯ್ಯೋ ಬೇಡ ಕಣೋ, ನನ್ನ ಸ್ನೇಹಿತ ಕಣೋ. ಅಯ್ಯೋ ಲೇ ರಾಮ. ಅಯ್ಯೋ ಅಯ್ಯೋ ಲೋ, ಭಯ ತೋರಿಸ್ಬೇಡ್ರ ರಾಮ. ಲೋ ಬಿಡ್ಸೋಲೋ. ಅಯ್ಯೋ ನನ್ನ ಸ್ನೇಹಿತ ಕಣೋ, ಸಾಯ್ಬಿಡ್ರ. ಅಯ್ಯೋ ಅಯ್ಯಪ್ಪ, ಲೇ ಅಯ್ಯೋ ಲೇ ರಾಮ. ಅಯ್ಯೋ. ರಘು, ಅಯ್ಯೋ, ಆ ಮಾತ್ರೆ ಕೊಡಮ್ಮ. ರಘು, ನನ್ನ ಬದುಕ್ಸ್ರ. ನಿಧಾನ ಕಣೋ. ಮೆತ್ತಿಗೆ. ಅಮ್ಮನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಮ್ಮ ನಿನ್ನ ಇವಾಗ್ಲೇ ನೋಡ್ಬೇಕು ಅಂತ ಹಠ ಹಿಡಿದ್ರಣ್ಣ, ಅದಕ್ಕೆ ಕರ್ಕೊಂಬಂದೆ. ಅಯ್ಯೋ ಸರ್, ದೆವ್ವ ಬನ್ನಿ ಹೋಗೋಣ ಬನ್ನಿ. ಬಾಗಿಲು ತೆಗಿ. ಅಜ್ಜಿ, ಅಮ್ಮ. ಭಾಗ್ಯ, ಅಮ್ಮ ಅಲ್ಲಿ ಹೋಗ್ಬೇಡಮ್ಮ, ಅವ್ರೆಲ್ಲ ದೆವ್ವಗಳು ಸಾಯಿಸ್ಬಿಡ್ತಾರಮ್ಮ. ಅಮ್ಮ ಅಮ್ಮ ಏನಮ್ಮ ಇದೆಲ್ಲ? ಅಜ್ಜಿ ಅಂತಾರೆ, ಭಾಗ್ಯ ಅಂತಾರೆ, ಅಮ್ಮ ಅಂತಾರೆ. ಏನ್ ನಡೀತೈತಿ ಇಲ್ಲಿ? ಅಪ್ಪ, ನನಗೆ ಒಂದು ಬಿಸ್ನೆಸ್ ಪ್ರಪೋಸಲ್ ಬಂದಿದೆ. ದುಬೈಗೆ ಹೋಗ್ಬೇಕಾಗತ್ತೆ. ನನ್ನ ಫ್ರೆಂಡ್ ಜೊತೆ ವರ್ಕಿಂಗ್ ಪಾರ್ಟ್ನರ್ ಆಗೋದ್ರೆ ಒಳ್ಳೆ ಸಂಪಾದನೆ ಆಗುತ್ತಪ್ಪ. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. 1 ವರ್ಷ ಅಷ್ಟೇಪ್ಪ, ನಾನು ಹೋಗಿ ಬಂದ್ಬಿಡ್ತೀನಿ. ಮಕ್ಕಳು ವಿದೇಶದ ಬೆನ್ನಹತ್ತು ಹೋಗಿ ನಮ್ಮ ದೇಶದ ಎಷ್ಟೋ ಮನೆಗಳು ವೃದ್ಧಾಶ್ರಮಗಳಾಗ್ಬಿಟ್ಟಿದ್ಯಪ್ಪ. ಕಷ್ಟಪಟ್ಟು ಚೆನ್ನಾಗಿ ಓದಿದ್ಯಾ, ಇಲ್ಲೇ ಯಾವ್ದಾದ್ರು ಕೆಲಸ ನೋಡು, ನಮ್ ಕಣ್ಮುಂದೆ ಇದ್ದಾಗಿರುತ್ತೆ. ಅಮ್ಮ ನೀನಾದ್ರೂ ಹೇಳಮ್ಮ, ಇದು ನನ್ನ ಭವಿಷ್ಯದ ಪ್ರಶ್ನೆಪ್ಪ. ಅಮ್ಮ 1 ವರ್ಷ ತಾನೆ, ವಾಪಸ್ ಬಂದ್ಬಿಡ್ತಾನೆ. ನಿಮ್ಮಿಷ್ಟ.
ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈಗ ನೀವು ನಂಗೆ ಸಹಾಯ ಮಾಡದೆ ಹೋದ್ರೆ ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿರೋ ಹೆಸರು ಮರ್ಯಾದೆ ಎಲ್ಲ ಮಣ್ಪಾಲಾಗ್ಬಿಡುತ್ತಪ್ಪ. ಅದಕ್ಕೆ ನಾನೇನಪ್ಪ ಮಾಡಕ್ಕಾಗತ್ತೆ? ಈ ಮನೆ ಮಾರಿದ್ರೆ ಏನು? ಈ ಮನೆ ಮಾರೋದ? ಇದು ನಮ್ ತಾತ ಮುತ್ತಾತ ಕಾಲಾನುಕಾಲದಿಂದ ಬಾಳಿದ ಮನೆನಪ್ಪ ಇದು. ಅದ್ ಸರಿ, ಈ ಮನೆ ಮಾರ್ಬಿಟ್ಟು ನಾವೆಲ್ಲಿ ಹೋಗೋದು? ನಿನ್ನ ಅಮ್ಮನ ದುಬೈ ಕರ್ಕೊಂಡು ಹೋಗ್ತೀನಪ್ಪ. ನಾವುಗಳೇನೋ ಬರ್ಬೋದಪ್ಪ, ಪಾಪ ಇವರುಗಳನ್ನ. ಸ್ವಂತ ಮಗ ನಾನ್ ನಿಮ್ ಜೊತೆ ಇರುವಾಗ ಈ ಅನಾಥ್ರಿ ಯಾಕಪ್ಪ? ಇವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಅಲ್ಲಿಗೆ ಕರ್ಕೊಂಡು ಬಿಟ್ಬಿಡಿ. ಅನಾಥರು ಅವರಲ್ಲಪ್ಪ, ವಯಸ್ಸಿಗೆ ಬಂದ ಮಗ ಇದ್ರು ಬೇವರ್ಸಿಗಳಾಗಿ ಬದುಕ್ತಾ ಇದ್ದೀವಲ್ಲ, ನಾವ್ ಅನಾಥರು. ನಿಮ್ಮ ಅಮ್ಮನಿಗೆ ಅಮ್ನಿಷಾ ಬಂದು ಹೀಗಾಗಿದ್ದು ಸ್ವಲ್ಪ ಹೊತ್ತಿಗೆ ಮರ್ತು ಬಿಡ್ತಾ ಇದ್ಲು. ಅವಳನ್ನ ನೋಡ್ಕೊಳ್ಳೋ ತಾಳ್ಮೆ ಆಗ್ಲಿ ಶಕ್ತಿ ಆಗ್ಲಿ ನನ್ನಲ್ಲಿರ್ಲಿಲ್ಲ. ಆಗ ನನ್ನ ಭಾಗಕ್ಕೆ ಬಂದಂತ ಆಪದ್ ಬಾಂಧವರು ಅಂದ್ರೆ ಇವರೇ. ಈ ಮನೆ ಮಾರಕ್ಕಾಗಲ್ಲ, ಈ ಮನೆ ಹಕ್ಕು ಇವ್ರದು. ಶ್ರವಣ್ ಇರಪ್ಪ. ಭಾಗ್ಯ, ಹೋಗ್ಲಿ ಬಿಡು. ಅಲ್ಲ ರೀ, ಅವನ್ ಬಂದಿದ್ದು ದುಡ್ಡುಗೋಸ್ಕರ. ದುಡ್ಡು ಸಿಕ್ಕೋಲ್ಲ ಅಂತ ಗೊತ್ತಾಯ್ತು, ಹೋಗ್ತಾ ಇದ್ದಾನೆ. ಹೋಗ್ಲಿ ಬಿಡು, ಅವನ್ ಯಾಕೆ ತಡಿದ್ಯಾ? ಶ್ರವಣ್ ಶ್ರವಣ್. ಭಾಗ್ಯ, ನಿನ್ನ ಗಂಡ ಈ ಮನೆಗಿಂತ ನಿನ್ನ ಮಗನೇ ಹೆಚ್ಚಾದ ಅಲ್ಲ? ಹೋಗು, ನೀನು ಅವನ ಜೊತೆನೆ ಹೋಗು. ಅಮ್ಮ, ಅವತ್ ರಾತ್ರಿ ಮಲಗಿದ್ದಷ್ಟೇ ಗೊತ್ತು, ಮುಂದೇನಾಯ್ತು ಹ್ಯಾಕ್ ಸತ್ತು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಅಮ್ಮ ಅಮ್ಮ, ಇವ್ರುಗಳ ಕಷ್ಟದ ಮುಂದೆ ನಮ್ ಕಷ್ಟ ಏನು ಅಲ್ಲ ಬಿಡಿ. ಭೂಮಿ ಮೇಲೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆ ಶ್ರವಣನಂತ ಗೋಮುಖ ವ್ಯಾಘ್ರಗಳಿಗೆ ಶಿಕ್ಷೆ ಆಗ್ಲೇಬೇಕು. ಈ ಆತ್ಮಗಳಿಗೆ ಶಾಂತಿ ಸಿಗ್ಲೇಬೇಕು. ನೀವ್ ಹೇಳೋದ್ ಸತ್ಯ. ಶ್ರವಣನ್ ಬರಕೇಳಿ. ಹಲೋ ಶ್ರವಣ ಸರ್. ಇವತ್ತು ಪೆಂಡಿಂಗ್ ಕೇಸ್ನೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಈ ಫೈಲ್ ಸಿಕ್ತು. ಇದು ರಘುಪತಿ ಕೊಟ್ಟಿರೋ ಮಿಸ್ಸಿಂಗ್ ಕಂಪ್ಲೇಂಟ್. ನಾನು ರಘುಪತಿನ ವಿಚಾರಿಸಿದಾಗ ಗೊತ್ತಾಯ್ತು, ನಿಮ್ ತಾಯಿ ಅವ್ರ ಮನೆ ಹತ್ರ ಪ್ರಜ್ಞೆ ತಪ್ಪಿ ಬಿದ್ದಿದ್ರಂತೆ. ಅವ್ರಿಗೆ ಎಚ್ಚರ ಆದಾಗ ಅವ್ರಿಗೆ ಹಿಂದೆ ನಡೆದಿದ್ದು ಯಾವ್ದು ನೆನಪಿರ್ಲಿಲ್ಲ. ಅವ್ರ ವಾರಸ್ದಾರು ಸಿಗೋವರೆಗೂ ನಮ್ಮನೇಲೇ ಇರ್ಲಿ ಅಂತ ರಘುಪತಿ ಅವ್ರಿಗೆ ಆಶ್ರಯ ಕೊಟ್ಟು ನೋಡ್ಕೋತಾ ಇದ್ದಾನೆ. ಈ ಫೈಲ್ ನೋಡಿದ್ಮೇಲೆ ಗೊತ್ತಾಗಿದ್ದು ನೀನೆಂತ ಅದ್ಭುತ ಕಲಾವಿದ ಅಂತ. ನನ್ ಸರ್ವಿಸ್ನಲ್ಲಿ ಎಂತೆಂತ ವಿಲನ್ಸ್ನ ನೋಡಿದ್ದೀನಿ, ಆದ್ರೆ ನಿನ್ನಂತ ನೌಟಂಕಿ ವಿಲನ್ನ ನೋಡಿರ್ಲಿಲ್ಲ. ನಾನು ಒಂಥರ ಪೊಲೀಸ್ ಡ್ರೆಸ್ ಅಲ್ಲಿರೋ ವಿಲನ್ನೇ. ಈ ₹1 ತಗೊಂಡು ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದುಕೊಟ್ಟು ವಾಪಸ್ ದುಬೈಗೆ ಹೊರಟೋಗು. ಇಲ್ಲ ಅಂದ್ರೆ ಲೈಫ್ ಲಾಂಗ್ ಜೈಲಲ್ಲಿ ಕೊಳಿಬೇಕಾಗತ್ತೆ.
ರಘುಪತಿ ಏನಾಯ್ತು? ಮಗನೇ ನನ್ನ ವಿವರಕ್ಕೆ ಕೈ ಹಾಕ್ತೀಯಾ? ಬಿಡೋಣ ಬಿಡೋಣ. ತಗೋ ರಘು, ಇದನ್ನ ತಗೋ. ಇದರಲ್ಲಿ ದುಡ್ಡಿದೆ, ನೀನ್ ಕೇಳಿದಿಲ್ಲ ಅಷ್ಟು ದುಡ್ಡಿದೆ, ತಗೋ. ಮಜಾ ಮಾಡು. ಒಟ್ನಲ್ಲಿ ನನ್ನ ತಾಯಿ ನಂಗೆ ಸಿಕ್ಕಿದ್ರಲ್ಲ ಅದ್ ಸಾಕು. ಎಲ್ಲಿ ನಮ್ಮಮ್ಮ? ಅಮ್ಮ ಇಷ್ಟು ದಿವಸ ಇಲ್ಲಿ ಹೋಗ್ಬಿಟ್ಟಿದ್ಯಮ್ಮ. ನೀನೊಬ್ಳು ಮಿಸ್ ಆಗ್ಬಿಟ್ಟಿದ್ದೆ ನೋಡು. ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಅಪ್ಪ ಇಲ್ಲಿದ್ದಾರಮ್ಮ? ಮೇಲಿದ್ದಾರಾ? 1 ನಿಮಿಷ ಬಂದೆಮ್ಮ. ಅಮ್ಮ ಇಲ್ಲಿ ಯಾವಾಗ ಬಂದ್ರು ರಘು? ನಿಮಗ್ ಫೋನ್ ಮಾಡಕ್ ಅರ್ಧ ಗಂಟೆಗೆ ಮುಂಚೆ ಇಲ್ಲಿಗೆ ಬಂದ್ರು. ಓ, ಅಲ್ಲಿ ತನಕ ನಿಮ್ ಮನೇಲಿ ಏನ್ ಕತ್ತೆ ಕಾಯ್ತಾ ಇದ್ರ? ಸರ್, ನಾನೇನ್ ಕಾಂಪ ಅನ್ಕೊಂಡಿದ್ಯಾ? ಶೇಖರ್, ಇವರೆಲ್ಲರನ್ನು ಮುಗಿಸ್ಬಿಡು. ಅಯ್ಯೋ ಅಮ್ಮನ್ನು ಸೇರಿಸಿ. ಅಯ್ಯೋ ಬೇಡ ಬೇಡ ಬೇಡ, ಪ್ಲೀಸ್ ಬೇಡ, ಬಿಟ್ಬಿಡ ಪ್ಲೀಸ್. ಶೇಖರ, ಕುಮಾರ ತನ್ನ ತಂದೆ ತಾಯಿನ ದೇವರಿಗಿಂತ ಮಿಗಿಲು ಅಂತ ತನ್ನ ಹೆಗಲ ಮೇಲೆ ಹೊತ್ತು ಜಗತ್ತೆಲ್ಲ ಮೆರೆಸಿ ಈ ಭೂಮಿ ಮೇಲೆ ಆದರ್ಶ ವ್ಯಕ್ತಿಯಾದ ನಿನಗೆ ಶ್ರವಣ ಕುಮಾರ ಅಂತ ಹೆಸರಿಟ್ಟೆ. ಆ ಹೆಸರಿಗೆ ಮಸಿ ಬೆಳೆದಿಯಲ್ಲೋ. ಆ ಹುಡುಗಿ ಏನ್ ತಪ್ಪು ಮಾಡಿದ್ಲು? ಆ ಗಿರಿ ನಿನ್ಗೇನೋ ದ್ರೋಹ ಮಾಡ್ದ? ಆ ಪೊಟ್ಟು ಕಂದ ಈಗ ತಾನೇ ಜಗತ್ತನ್ನ ತನ್ನ ಬೆರಗುಗಳಿಂದ ನೋಡ್ತಾ ಇದ್ಲು. ಅದೇನೋ ಅನ್ಯಾಯ ಮಾಡ್ತು ನಿನಗೆ. ನಾನು ನಿನ್ ತಂದೆ ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ನೀನು ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸ್ಬಿಡ್ಬಹುದು. ಆದರೆ ಬಾಳಿ ಬದುಕಬೇಕಾದವ್ರು ಅವರು ನೋಡೋ ಯಾವ ಘೋರ ಸ್ಥಿತಿಲಿದ್ದಾರೆ. ಅವರನ್ನ ಕ್ಷಮಿಸಿ ಅಂತ ಯಾವ ಬಾಯಿಂದ ಕೇಳೋ?